ಲಕ್ಷಗಳಿಗಿಂತಲೂ ಹೆಚ್ಚಿನ ಸೇವೆ ಮೋಹನ್ ಶೆಟ್ಟಿ ಅವರು, ಸ್ಟ್ಯಾನಿ ಡಿಸೋಜ್ ಅವರು, ಮೊಹಮ್ಮದ್ ಶರೀಫ್ ಅವರು, ಕಿದ್ದಕಿ ಅಮೀರ್ ಅವರು, ಶ್ರೀಮತಿ ಮೀರಾ ಎಲ್ಲರನ್ನು ಮತ್ತೊಮ್ಮೆ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ, ಬೆಲೆ ಇರುವುದಿಲ್ಲ. ಒಬ್ಬ ಶಿಕ್ಷಕ ಕೇವಲ ಪಠ್ಯ ಪುಸ್ತಕದ ಪುಟಗಳನ್ನು ಮಾತ್ರ ಸನ್ಮಾನಿತರಾಗುವ ಎಲ್ಲರನ್ನು ಸಲ್ಲಿಸಬೇಕು. ಬಜ್ಪೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿದ್ದು ಅವರಿಂದ ಆರಿಸಿ ಬಂದವರು ನೀವಲ್ಲ. ನಿಮ್ಮ ಸ್ವಂತ ಪರಿಶ್ರಮದಿಂದ, ಶ್ರದ್ಧೆ ಹಾಗೂ ಛಲದಿಂದ ಯಶಸ್ಸಿನ ಹಾದಿಯಲ್ಲಿ ಮುನ್ನುಗ್ಗುತ್ತಿರುವ ಸಾಧಕರು ನೀವು. ಆ ನೆಲೆಯಿಂದ ನೀವಿಲ್ಲಿ ಆಮಂತ್ರಿತರಾಗಿದ್ದೀರಿ, ಸನ್ಮಾನಿತರಾಗಲಿದ್ದೀರಿ. ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಶುಭ ಭಾವನೆಗಳು, ಅಭಿನಂದನೆಗಳು. ಚಪ್ಪಾಳೆ ಕೊಟ್ಟು ಸನ್ಮಾನವು, ಪ್ರಶಂಸೆಗಳು ನಮ್ಮ ಸಾಧನೆಗಳನ್ನು ಗುರುತಿಸಿ ಬರುವಂಥವು. ಅವುಗಳು ನಮ್ಮನ್ನು ಡಿವಿಯೇಟ್ ಅಥವಾ ವಿಚಲಿತನಾಗಿ ಮಾಡದೆ ಮುಂದಿನ ಸಾಧನೆಗಳಿಗೆ ದಾರಿದೀಪವಾಗಬೇಕು. ಸನ್ಮಾನಗಳು ನಮಗೆ ನಮ್ಮ ಜವಾಬ್ದಾರಿಗಳನ್ನು ತಿಳಿಸುತ್ತವೆ, ನಮ್ಮ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ಹೇರುತ್ತವೆ. ನಮ್ಮನ್ನು ಸನ್ಮಾನಿಸುವ ಸಮಾಜದ ಮೇಲಿನ ಋಣ ನಮ್ಮ ಹೆಗಲ ಮೇಲಿರುತ್ತೆ. ಅದಕ್ಕಾಗಿ ಕೇವಲ ನನ್ನ ಅಭಿವೃದ್ಧಿ ನನ್ನನ್ನು ಏಕಾಂತದಲ್ಲಿರಿಸುತ್ತೆ. ಎಲ್ಲರ ಅಭಿವೃದ್ಧಿಯೇ ಒಂದು ಸುಖಕರ, ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಆದಿಯಾಗುತ್ತೆ. ಸನ್ಮಾನವು ನಿಮಗೆ ಸಿಗುವಂಥ ಈ ಸನ್ಮಾನವು ಈ ಜವಾಬ್ದಾರಿಯನ್ನು ನಿಮಗೆ ತಿಳಿಸಿ ಹೇಳುವುದು. ಮಗದೊಮ್ಮೆ ನಿಮಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪರಮಾತ್ಮ ನಿಮ್ಮೆಲ್ಲರಿಗೂ ಇದೇ ಸಾಧನೆಯನ್ನು ಮುಂದುವರಿಸಲು ಕೃಪೆ ಹಾಗೂ ಆಶೀರ್ವಾದವನ್ನು ನೀಡಲಿ ಎಂದು ಹೇಳುತ್ತೇನೆ. ವರ್ಷಗಳಿಂದ ಇಂತಹ ಸನ್ಮಾನಗಳನ್ನು ನಡೆಸಿ ಪ್ರತಿಭೆಗಳನ್ನು ಗುರುತಿಸಿ ಬಂದಂತಹ ಬ್ಯಾಂಕ್ ಇದು. ಬಜಪೆ ಹಾಗೂ ಸುತ್ತಮುತ್ತಲಿನ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ವರ್ಷಗಳಿಂದ ಇದರ ಸಾಧಕರಾಗಿದ್ದಾರೆ. ಎಷ್ಟೋ ಸಂಸ್ಥೆಗಳಿಗೆ ತಮ್ಮ ಚಟುವಟಿಕೆಗಳಿಗೆ ಈ ಬ್ಯಾಂಕ್ ಧನ ಸಹಾಯ ಮಾಡುತ್ತಾ ಇದೆ. ನಮ್ಮ ಸಂತ ಜೋಸೆಫ್ ಪದವಿ ಪೂರ್ವ ಕಾಲೇಜಿಗೆ ಪ್ರತಿ ವರ್ಷ ಕ್ರೀಡಾ ಸ್ಪರ್ಧೆಗಳಿಗೆ ಉದಾರ ಧನ ಸಹಾಯವನ್ನು ಮಾಡಿ ನಮ್ಮ ಸ್ಪರ್ಧೆಗಳು ಯಶಸ್ವಿಯಾಗಲು ಕಾರಣೀಕೃತವಾಗಿದೆ. ಬ್ಯಾಂಕಿಗೆ ನಾನು ಸಂಸ್ಥೆ ಪರವಾಗಿ ಕೃತಜ್ಞ. ನಿಮ್ಮ ಈ ಸಾಮಾಜಿಕ ಕಳಕಳಿ ಈ ಪರಿಸರದ ಜನರಿಗೆ ಒಂದು ವರದಾನ. 12ನೇ ಕ್ಲಾಸು ಓದಿ ಈಗ ಮುಂದೆ ಹೋಗ್ತಿರುವ ನಮ್ಮ ವಿದ್ಯಾರ್ಥಿಗಳೇ, ನೀವು ಅತಿ ಹೆಚ್ಚು ಅಂಕ ಪಡೆದು ಈ ಸಾಧನೆಗೈದು ಇವತ್ತಿನ ಈ ಸನ್ಮಾನ ಅಭಿನಂದನೆ ಕಾರ್ಯಕ್ರಮಕ್ಕೆ ಇಲ್ಲಿ ಹಾಜರಾಗಿದ್ದೀರಿ. ಸಮಯದಲ್ಲಿ ನೀವು ಈ ಸನ್ಮಾನ ಮಾಡುವ ಎಲ್ಲ ಶಾಲೆಗಳಿಂದ ಫಸ್ಟ್ ಸೆಕೆಂಡ್ ಬಂದ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ನಾವು ಸನ್ಮಾನ ಮಾಡಿ ಅಭಿನಂದಿಸುವ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮುಂದುವರಿಲಿ. ಇದು ನಮ್ಮ ಎಲ್ಲ ಆಡಳಿತ ಮಂಡಳಿಯವರ ಬಜಪೆ ವ್ಯವಸಾಯ ಬ್ಯಾಂಕಿನ ಎಲ್ಲ ನಿರ್ದೇಶಕರ ನಮ್ಮ ಒಂದು ಆಸೆ. ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ, ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ. ಒಳ್ಳೆಯ ಓದಿ ನೀವು ನಿಮ್ಮ ಜೀವನದಲ್ಲಿ ಈಗ ಬೇರೆ ಬೇರೆ ಬ್ರಾಂಚ್ಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಆಫ್ಟರ್ 12th ನಾವೆಲ್ಲ ಒಂದೊಂದು ವಿಷಯದಲ್ಲಿ ಜಾಸ್ತಿ ಪರಿಣಿತರಾಗಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆಗಿರ್ಬೋದು ಸೈನ್ಸ್ ಸ್ಟೂಡೆಂಟ್ನವರು, ಸೈನ್ಸ್ನಲ್ಲಿ ತುಂಬ ವಿಷಯಗಳಿವೆ, ತುಂಬ ಬ್ರಾಂಚ್ಗಳಿವೆ. ಅದೇ ರೀತಿ ಕಾಮರ್ಸ್ನಲ್ಲಿ ಕೂಡ ಇದೆ, ಆರ್ಟ್ಸ್ನಲ್ಲಿ ಕೂಡ ಇದೆ. ಅದೇ ರೀತಿ ಈಗ ತುಂಬ ಕೋರ್ಸ್ಗಳು ಬರ್ತಾ ಇದೆ. ಅವರವರ ಇಷ್ಟಪಟ್ಟ ಕೋರ್ಸ್ಗಳನ್ನು ನೋಡಿಕೊಂಡು ಕಾರ್ಯಕ್ಷೇತ್ರಗಳಲ್ಲಿ ಅವರು ವಿದ್ಯಾಭ್ಯಾಸ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದಾರೆ. ಅವರಿಗೆ ಈ ಸಾಧನೆಗೆ ಪ್ರಯತ್ನ ಪಟ್ಟ ನಿಮ್ಮ ಫಸ್ಟಿಗೆ ನಿಮ್ಮ ಪೋಷಕರು, ಅದೇ ರೀತಿ ಶಿಕ್ಷಕಿಯರು ಅವರನ್ನು ಸಹ ನಾನು ಈ ಸಮಯದಲ್ಲಿ ಅಭಿನಂದಿಸ್ತೇನೆ. ಅಭಿನಂದನೆಗಳನ್ನು 97.92 ಅಂಕದೊಂದಿಗೆ ಅವರಿಗೆ ಬಹಳ ಹೆಮ್ಮೆ.
ಬಹುಶಃ ಹೀಗೆ ಹಾರ ಅದರೊಂದಿಗೆ ನಿಮಿತ್ ಬಾಲಕೃಷ್ಣ ಶೆಟ್ಟಿ, ಸಾಗರ್ KR ಸಾಗರ್, ಮುಂದಕ್ಕೆ ವೈಭವ್ ಧನಂಜಯ ಹೆಗ್ಡೆ. ಪಾಪ್ಯುಲರ್ ಎರಡು ದಿವಸ ರಜೆ ಇತ್ತು, ನಮ್ಮೆಲ್ಲರ ನಿರೀಕ್ಷೆ ಇತ್ತು, ಇವತ್ತು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಶ್ರೇಯಕ್ಕೆ ಗೌರವವನ್ನು ಅರ್ಪಿಸಿಕೊಳ್ತಾ ಇದ್ದಾರೆ. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಗ್ರಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗೆ ಕೀರ್ತನ ಆಚಾರ್ಯ ದಶಮಿ ಶಾಲೆಯ ವಿದ್ಯಾರ್ಥಿ. ಶಿಫ್ನಾ ಆನ್ಸರ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿನಿ. ಅತ್ಯಂತ ಗೌರವಯುತವಾಗಿರಬೇಕು. ಮುಂದಕ್ಕೆ ವೇದಿಕೆಯಲ್ಲಿ ಜೊತೆ ಮಾಡ್ತಾ ಇದ್ದಾರೆ. ವಿಷಯ ಎಲ್ಲ ವಿದ್ಯಾರ್ಥಿಗಳನ್ನು ಅತ್ಯಂತ ಆತ್ಮೀಯತೆಯಲ್ಲಿ ಗೌರವಿಸುವ ಜೊತೆಗೆ ಇದು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ನಮಗೆ ಅದು ಆಯುಷ್. ಮುಂದಕ್ಕೆ ಪ್ರಸ್ತುತ ವಿದ್ಯಾರ್ಥಿ ನಿರ್ದೇಶಕರಾದಂತಹ ಕಿರಣ್ ಶಿಖರ್ ಅವರು ಸರ್ಕಾರಿ ಶಾಲೆಯ ಸಾವಿರಕ್ಕಿಂತ ಒಳಗಿನ ರ್ಯಾಂಕ್ ಮಾಡಬೇಕು. $98.50 ಅಂಕವನ್ನು ಪಡೆದುಕೊಂಡ ವಿದ್ಯಾರ್ಥಿ ಶಾಲೆಯ ಪ್ರಸಾದ್ ರಾಜ್ಯಕ್ಕೆ 9ನೇ ರ್ಯಾಂಕನ್ನು ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದು ಕಟೀಲು ಶಾಲೆಯ ವಿದ್ಯಾರ್ಥಿ ಒಂದು ಅಂಕಕ್ಕೆ ರ್ಯಾಂಕ್ ಅನ್ನು ಮಿಸ್ ಮಾಡಿಕೊಂಡಂತಹ ವಿದ್ಯಾರ್ಥಿ. ಅವರಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ ಒಂದು ಅಂಕದ ಬೆಲೆ. ಅವರು ಕೂಡ ಅಂಜುಮಾನ್ ಎಜುಕೇಶನ್ ಸಂಸ್ಥೆಯ ವಿದ್ಯಾರ್ಥಿ. ಮಾನವ ಶೆಟ್ಟಿ ಅವರು ಭಾರತ ಸಂಧಿಯ ನಂತರ ರತ್ನಾಕರ್ ಶೆಟ್ಟಿ ಅವರು ಬಹುಶಃ